ಗುಡ್ ಮಾರ್ನಿಂಗ್ ಸರ್. ಇದು ನನ್ನ ಮೊದಲನೇ ಮೋಟೋ ಲಾಗು. ಏನಪ್ಪ ಇವನು ಇಷ್ಟು ದಿನ ಕ್ಯಾಮ್ರಾ ಮುಂದೆ ಇರ್ತಿದ್ದ, ಇವಾಗ ಕ್ಯಾಮ್ರಾ ಹಿಂದೆ ಮಾತಾಡ್ತಿದ್ದಾನೆ ಅನ್ಕೋಬೇಡಿ. ನನಗೆ ಮೊದಲಿಂದನೇ ಆಸೆ ಇದ್ದಿದ್ದು ಮೋಟೋ ಲಾಗ್ ಮಾಡಬೇಕು ಅಂತಾನೆ. ಅವಾಗ ಆಗಿದ್ದಿಲ್ಲ, ಗಾಡಿ ಇದ್ದಿಲ್ಲ, ಅದಕ್ಕೆ ನಾನು ನಾರ್ಮಲ್ ಲಾಗ್ ಮಾಡ್ತಾಯಿದ್ದೆ. ಸೊ ಇವಾಗ ಹೊಸ ಬೈಕ್ ತೊಗೊಂಡ್ಮೇಲೆ ಮೋಟೋ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಎಲ್ಲೊಂದು ಸ್ಕ್ರಾಂಬ್ಲರ್ ಹೋಗ್ತಾಯಿದೆ. ನಮ್ಮವನೇ. ಏನಪ್ಪ ಇದು ಯಾವ ಗಾಡಿ ಅಂತ ಯೋಚನೆ ಮಾಡ್ತಿರೋ. ಎಷ್ಟೊಂದು ಜನಕ್ಕೆ ಟ್ರಯಂಫ್ ಬಗ್ಗೆ ಗೊತ್ತಿಲ್ಲ, ಕೆಲವ್ರಿಗೆ ಮಾತ್ರ ಗೊತ್ತಿದೆ. ಟ್ರಯಂಫ್ ಅವರು ಓನ್ಲಿ 600cc ಕ್ಯಾಟಗರೀಸಲ್ಲಿದ್ದರು ಅವರು ಇಷ್ಟು ವರ್ಷ. ಲಾಸ್ಟ್ ವರ್ಷವೇ ಅವರು 2 400cc ಬೈಕ್ ಬಿಟ್ಟರು, ಸ್ಪೀಡ್ 400 ಮತ್ತು ಸ್ಕ್ರಾಂಬ್ಲರ್ 400 ಅಂತ. ಅದರಲ್ಲಿ ನಾವು ತೊಗೊಂಡಿದ್ದು ಸ್ಕ್ರಾಂಬ್ಲರ್ 400. ಬೈಕ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ರಿವ್ಯೂ ಅಂತ ಅಲ್ಲ, ಓನರ್ಶಿಪ್ ಎಕ್ಸ್ಪೀರಿಯೆನ್ಸು. ರಿವ್ಯೂ ಮಾಡೋ ಅಷ್ಟು ಇನ್ನೂ ನಾವು ಬೈಕ್ ಬಗ್ಗೆ ತಿಳ್ಕೊಂಡಿಲ್ಲ. ನಮಗೆ ಎಷ್ಟು ಗೊತ್ತಿದೆಯೋ ನಮ್ಮ ಓನರ್ಶಿಪ್ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ಹೇಳ್ತೀನಿ. ನಾನೊಂದು ವಿಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಆ ವಿಡಿಯೋದ ಎಷ್ಟೊಂದು ಜನ ಕಮೆಂಟ್ ಮಾಡಿದರು, ಹೇಗಿದೆ ಬೈಕು, ತೊಗೊಳ್ಬೋದಾ, ಹೆಂಗೆ ಏನು ಅಂತ. ಸೊ ಅವೆಲ್ಲ ಕ್ವಶನ್ಸ್ಗೂ ಒಂದು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ. ಸದ್ಯಕ್ಕೆ ನಾವಿವಾಗ ಬ್ರೇಕ್ಫಾಸ್ಟ್ ರೈಡ್ ಅಂತ ಹೋಗ್ತಾ ಇದ್ದೀವಿ ನಂದಿ ಉಪಚಾರ್ಗೆ. ಈ ಹೊಸ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಆಗಿದೆಯಲ್ಲ, ಆ ರೋಡಲ್ಲಿ ಹೋಗೋಣ ಅಂತ. ಸೊ ಇವಾಗ ಹೊಸಕೋಟೆ ರೋಡಲ್ಲಿ ಇದ್ದೀವಿ. ಆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ನ ಇವಾಗೆಲ್ಲ ಸೂಪರ್ ಬೈಕ್ ಅವರು ಫುಲ್ ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಸದ್ಯಕ್ಕೆ ಜಾಸ್ತಿ ಜನ ಓಡಾಡ್ತಿಲ್ಲ ಆ ರೋಡಲ್ಲಿ. ಸೊ ಕಡಿಮೆ ವೆಹಿಕಲ್ಸ್ ಇರುತ್ತೆ, ಅವರು ಫುಲ್ ಚಚ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಎಷ್ಟೊಂದು ವೀಡಿಯೋಸ್ ನೋಡಿದ್ದೀನಿ. ನೋಡೋಣ, ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಬಂದಿರ್ತಾರೆ ಅಂದ್ಕೊಂಡಿದ್ದೀನಿ. ನಮ್ಗೆ ಲೇಟ್ ಆಗಿದೆ, 7:45 ಆಗಿದೆ ಆಲ್ರೆಡಿ. ಅವ್ರು ಆಲ್ರೆಡಿ ಹೋಗಿರ್ತಾರೆ ಅನಿಸುತ್ತೆ. ನಾವು ಅದಕ್ಕೆ ಲೇಟ್ ಮಾಡೇ ಬಿಟ್ಟಿದ್ದೆ, ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಹೋದರೆ ತುಂಬ ಜನ ಓಡಾಡ್ತಿರ್ತಾರೆ. ಆರಾಮಾಗಿ ಹೋಗೋಣ ಅಂತ ವಾಯ್ಸು ಸರಿಯಾಗಿ ಕೇಳಿಸ್ತಿದೆಯಾ ಇಲ್ವಾ ಕಮೆಂಟ್ ಮಾಡಿ. ಸ್ವಲ್ಪ ಗಾಳಿ ತುಂಬ ಇದೆ. ಸರಿಯಾಗಿ ಕೇಳಿಸ್ತಿದೆ ಅಂದ್ಕೊಂಡಿದ್ದೀನಿ. ಈ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕಿಂತ ಕ್ಯಾಮ್ರಾ ಹಿಂದೆ ಮಾತಾಡೋದು ಸ್ವಲ್ಪ ಈಸಿ. ಅದು ಕ್ಯಾಮ್ರಾ ಎದುರುಗಡೆ ಇದ್ಬಿಟ್ರೆ ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತೀವಿ, ಅದಕ್ಕೆ ಸರಿಯಾಗಿ ಮಾತಾಡೋಕ್ಕೆ ಆಗಲ್ಲ. ಇದು ಸ್ವಲ್ಪ ಅಭ್ಯಾಸ ಆಗಬೇಕು. ಏನು ಕ್ಯಾಮ್ರಾ ಇಲ್ಲ ಅಂದ್ಕೊಂಡು ಮಾತಾಡೋ ಥರ ಆಗಬೇಕು. ಇದು ಮೊದಲು ಮಾತಾಡ್ತಿದ್ದೀನಿ ಅಷ್ಟೇ, ಅಂದರೆ ಮೈಕ್ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀನಿ ಇವಾಗ. ಆದರೆ ನಾನು ಈ ಬೈಕ್ ತೊಗೊಂಡ್ಮೇಲೆ ತುಂಬ ಲಾಂಗ್ ಡ್ರೈವ್ ಹೋಗಿದ್ದೀನಿ. ಆಲ್ಮೋಸ್ಟ್ 2700 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಈ ಬೈಕಲ್ಲಿ. ಬಂಡೀಪುರ, ಊಟಿ, ಮೈಸೂರು ರೋಡಲ್ಲಿ, ಆಮೇಲೆ ನಮ್ಮ ಊರಿಗೂ ಹೋಗಿದ್ದೆ. ಇದು ಫಸ್ಟ್ ರೆಕಾರ್ಡೆಡ್ ರೈಡ್ ಅಂತ ಹೇಳ್ಬೋದು ಅಷ್ಟೇ ಮಾತಾಡ್ತಿರೋದು. ಆ ವಿಡಿಯೋಸ್ ಕೂಡ ಹಾಕ್ತೀನಿ, ಬಟ್ ಅದರಲ್ಲಿ ಮಾತಾಡಿರಲ್ಲ ಅಷ್ಟೇ. ಇವತ್ತು ಈ ರೈಡ್ ಮಾಡ್ತಿರೋ ಇನ್ನೊಂದು ಮುಖ್ಯ ಉದ್ದೇಶ ಏನಂದರೆ, ಒಂದು ಈ ಮೋಟೋ ಲಾಗ್ ಸೀರೀಸ್ನ ಸ್ಟಾರ್ಟ್ ಮಾಡೋದು. ಅದು ಬಿಟ್ಟರೆ ನಮ್ಮ ಫ್ರೆಂಡ್ ಇನ್ನೊಂದು ಸ್ಕ್ರಾಂಬ್ಲರ್ ತೊಗೊಂಡಿದ್ದಾನಲ್ಲ, ಅವನು ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತಾ ಇದ್ದಾನೆ. ಊರಿಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು ಅವನು. ಆ ಫಸ್ಟ್ ಸರ್ವಿಸ್ ಮಾಡ್ಸೋಕ್ಕೆ ಗಾಡಿ 1000 ಕಿಲೋಮೀಟರ್ಸ್ ಹೋಗಿರಬೇಕು. ಅದನ್ನು ಕಂಪ್ಲೀಟ್ ಮಾಡೋಕೆ ಅವ್ನು ಬರ್ತಾ ಇರೋದು.
ಯಾಕಂದರೆ ಅವ್ರ ಊರಲ್ಲಿ ಟ್ರಯಂಫ್ ಸರ್ವಿಸ್ ಸೆಂಟರ್ಸ್ ಎಲ್ಲ ಇಲ್ಲ. ಇನ್ನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಾತ್ರ ಇರೋದು ಸದ್ಯಕ್ಕೆ. ಕೇಳಿದಾಗ ಬೇರೆ ಬೇರೆ ಟೈರ್ 2 ಸಿಟೀಸಲ್ಲೆಲ್ಲ ಸೆಟಪ್ ಮಾಡ್ತಾ ಇದ್ದಾರಂತೆ. ಆ್ಯಕ್ಚುಲಿ ಇಲ್ಲಿ ಫಸ್ಟು ಒಂದೇ ಇದ್ದಿದ್ದು, ಇವಾಗ ಆಲ್ರೆಡಿ 4 ಮಾಡಿದ್ದಾರೆ. ಕೀರ್ತಿ ಟ್ರಯಂಫ್ ಒಂದೇ ಇದ್ದಿದ್ದು. ಸೊ 2 ಕೀರ್ತಿ 2 ಕಿವರಾಜ್ ಆಗಿದೆ ಇವಾಗ ಆಲ್ರೆಡಿ. ನನಗೆ ಕೇಳಿದರೆ ಪರ್ಸ್ನಲಿ ಕಿವರಾಜು ಬೆಟರ್ ಅನಿಸುತ್ತೆ ಕೀರ್ತಿಗಿಂತ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಕೀರ್ತಿ ಅವ್ರು ಅದೇನೋ ಆ್ಯಟಿಟ್ಯೂಡಲ್ಲೇ ಇರ್ತಾರೆ ಯಾವಾಗ್ಲೂ, ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ಗೆ ಅಷ್ಟು ಬೆಲೆ ಕೊಡಲ್ಲ ಅವರು. ಕಿವರಾಜ್ ಅವ್ರು ಹಂಗಲ್ಲ. ಅಂದರೆ ನಮ್ಮವ್ರು ಅನಿಸುತ್ತೆ ಕಿವರಾಜ್ ಶೋರೂಮ್ಗೆ ಹೋದ ತಕ್ಷಣ. ಇವಾಗ ನಾರ್ಮಲ್ ನಾವು ಒಂದು ಬಜಾಜು ಟಿ ವಿ ಎಸ್ ಶೋರೂಮ್ಗೆ ಹೋದಾಗ ಅವ್ರು ಯಾವ ಥರ ಟ್ರೀಟ್ ಮಾಡ್ತಾರೋ ಎಲ್ಲ ಕಸ್ಟಮರ್ಸ್ನ, ಆ ಥರ ಟ್ರೀಟ್ ಮಾಡ್ತಾರೆ ಕಿವರಾಜಲ್ಲಿ. ಟ್ರಯಂಫಲ್ಲಿ ಕೀರ್ತಿಯಲ್ಲಿ ಹೆಂಗೆ ಅಂದರೆ, ನೀವು ಏನೋ ಸೂಪರ್ ಬೈಕ್ ನೋಡ್ತಾ ಇದ್ದೀರಾ ಅಂದರೆ ಮಾತ್ರ ನಿಮಗೇನೋ ಒಂದು ವ್ಯಾಲ್ಯೂ ಕೊಡೋದವ್ರು. ಯಾಕಂದರೆ ನಮಗೆ ಟೆಸ್ಟ್ ಡ್ರೈವ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು ಅವರು ಕೀರ್ತಿ ಟ್ರಯಂಫಲ್ಲಿ. ಶೂ ಇರಬೇಕು, ಹೆಲ್ಮೆಟ್ ಓಕೆ. ಹಿಂದೆ ಕೂತ್ಕೊಳ್ಳೋರು ಪಿಲಿಯನ್ಗೂ ಶೂ ಕಂಪಲ್ಸರಿ ಅಂತ. ಆ ಶೂ ಇರಲಿಲ್ಲ ಅಂದರೆ ಅವರು ಟೆಸ್ಟ್ ಡ್ರೈವೇ ಕೊಡಲಿಲ್ಲ ನಮಗೆ. ನಾವು ಎಷ್ಟು ಜಯನಗರವರೆಗೂ ಹೋಗಿದ್ದೀವಿ ವೈಟ್ ಫೀಲ್ಡಿಂದ, ಅರ್ಥನೇ ಮಾಡ್ಕೊಳ್ಳಿಲ್ಲ. ಯಾಕಂದರೆ ನನಗೆ ನಮ್ಮ ಪಿಲಿಯನ್ ಕಂಫರ್ಟ್ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ನಾವು ನಮ್ಮ ವೈಫ್ ಜೊತೆನೇ ಹೋಗೋದು ಜಾಸ್ತಿ. ಸೊ ಅವ್ರು ಕಂಫರ್ಟಬಲ್ ಆಗಿದ್ದರೆ ಮಾತ್ರ ಗಾಡಿ ತೊಗೋಬೇಕು ಅಂತ ಡಿಸೈಡ್ ಆಗಿದ್ದಿದ್ದು. ಸೊ ಅವ್ರು ಬಿಡಲೇ ಇಲ್ಲ. ಫಸ್ಟ್ ಟೈಮ್ ಹೋದಾಗ ಸುಮ್ಮನೆ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದು ನಾವು. ಅದೇನೋ ಪಿಲಿಯನ್ನು ಶೂ ಹಾಕಬೇಕು ಅನ್ನೋದೇನೋ ಅರ್ಥ ಆಗಲಿಲ್ಲ ನಮಗೆ. ಎಂಟ್ರಿ ಪಾಯಿಂಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಎಂಟ್ರಿ ಪಾಯಿಂಟ್ ನೋಡ್ಬೇಕು ಇವಾಗ. ಟುವರ್ಡ್ಸ್ ದೇವನಹಳ್ಳಿ. ಮೇ ಬಿ ಆ ಕಡೆ ರೋಡಿಂದ ಹೋಗ್ಬೇಕನ್ಸುತ್ತೆ. ಹೆಂಗೆ ಆ ಕಡೆ ಹೋಗೋದು ಗೊತ್ತಾ? ನೋಡೋಣ ಬನ್ನಿ. ಅಲ್ಲಿ ಇನ್ನೊಬ್ರು ಇದ್ದಾರೆ ನಮ್ಮವರು, ಅವ್ರು ಹೆಂಗೆ ಹೋಗ್ತಾರೋ. ಓಕೆ, ವೆಲ್ಕಮ್ ಟು SMTP ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್. SMTPನೋ STTPನೋ? STTP ಅನಿಸುತ್ತೆ. ಯಾರೂ ಇಲ್ಲ ಸದ್ಯಕ್ಕೆ. ಹೊಸಪೇಟೆಯಿಂದ ಸ್ಟ್ರೆಚ್ ಇನ್ನೂ ಪೂರ್ತಿ ಓಪನ್ ಆಗಿಲ್ಲ ಅನಿಸುತ್ತೆ, ಅದಕ್ಕೆ ಯಾವುದೋ ಕಾರ್ಗಳು ಓಡಾಡ್ತಿಲ್ಲ. ಸಖತ್ತಾಗಿ ಮಾಡಿದ್ದಾರೆ ರೋಡ್ ಮಾತ್ರ. ಲಾರಿ ಅವ್ರಿಗೆ ತುಂಬ ಹೆಲ್ಪ್ ಆಗತ್ತೆ ಅನ್ಸುತ್ತೆ ಈ ರೋಡು. ಯಾಕಂದರೆ ಸಿಟಿ ಒಳಗಡೆ ಬರದೇ ಇರೋ ಥರ ಎಕ್ಸಿಟ್ ಆಗೋ ರೀತಿ ಮಾಡಿದ್ದಾರೆ. ಓ, ಇಲ್ಲೇನೋ ಕ್ಲೋಜರ್ ಇದೆ. ಒಂದು ಲೇನ್ ಓಪನ್ ಇದೆ, ಬನ್ನಿ. ಐ ಥಿಂಕ್ ಇಲ್ಲಿಂದ ಓಪನ್ ಮಾಡಿದ್ದಾರೆ ಅನಿಸುತ್ತೆ. ಮಲ್ಟಿಸ್ಟ್ರಾದ ಆಫ್ರಿಕನ್ ಟ್ವಿನ್ನು ನೋಡಿ ನೋಡಿ, ಎಂಟ್ರಿ ಆಗಿದೆ ತಡ. 100+ ಹೋಗ್ತಾವ್ರು ಅವರು.
ಇದು 2 ಲೇನ್ ರೋಡು, 3 ಲೇನ್ ಅಲ್ಲ. ಫ್ಲೈಓವರ್ಸ್ ಇರೋ ಕಡೆ ಮಾತ್ರ 3 ಲೇನ್ ಆಗುತ್ತೆ. ಸೊ ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ಸದ್ಯಕ್ಕೇನು ಅಷ್ಟೊಂದು ಗಾಡಿಗಳಿಲ್ಲ, ಸೊ ಆರಾಮಾಗಿ ಹೋಗ್ಬೋದು. ಮುಂದೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಇಲ್ಲಿ. ಇದು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ, ಅದೆಲ್ಲದಕ್ಕೂ ಕನೆಕ್ಟ್ ಆಗುತ್ತೆ ಈ ರೋಡು. ಈ 2 ವೀಲರ್ಗೆ ರೋಡ್ ಟ್ಯಾಕ್ಸ್ ಕಟ್ಟೋದು ಮಾತ್ರ ಯೂಸ್ ಆಗೋದು ಅನಿಸುತ್ತೆ, ಯಾಕಂದರೆ ಟೋಲ್ ಕಟ್ಟೋ ಅಷ್ಟಿಲ್ಲ. 4 ವೀಲರ್ ಅವರು ಪಾಪ ರೋಡ್ ಟ್ಯಾಕ್ಸು ಕಟ್ಟಬೇಕು, ಟೋಲು ಕಟ್ಟಬೇಕು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲೇ ಹೈಯೆಸ್ಟ್ ರೋಡ್ ಟ್ಯಾಕ್ಸು. ಅಂಡರ್ ಪಾಸ್ ಒಳಗಡೆ ಬಿಡ್ತಿದ್ರಲ್ಲ ಇಲ್ಲಿ, ನಾನೇ ಹೋಗಿದ್ದೀನಿ 2 ಸಲ. ಏನೋ ಮೇಂಟೆನೆನ್ಸ್ ಕೆಲಸ ಮಾಡ್ತಿರ್ಬೇಕು. ಆದರೂ ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಈ ರೋಡ್ ಕೆಲಸನ. ಬೇಗ ಬೇಗ ಕಂಪ್ಲೀಟ್ ಆಗ್ತಾ ಇದೆ. ಇವರು ನೋಡಿ ಬೈಕಲ್ಲಿ ವೀಲ್ ಚೇರ್ನೂ ಕ್ಯಾರಿ ಮಾಡ್ತಾ ಇದ್ದಾರೆ. ಶಬಾಷ್. ನಮ್ಮ ಎಕ್ಸಿಟ್ ತೊಗೊಂಡ್ವಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಂದಿ ಉಪಚಾರ್. ಯಾಕೋ ಸ್ವಲ್ಪ ಬ್ಲ್ಯಾಕ್ ಮಾಡಿದ್ದಾರೆ ಮೇನ್ ರೋಡು. ಮುಂಚೆ ಪೂರ್ತಿ ಓಪನ್ ಇತ್ತು, ಅಲ್ಲಿ ಸ್ವಲ್ಪ ಸರ್ವಿಸ್ ರೋಡ್ ತೊಗೊಳ್ಬೇಕಾಯ್ತು. ಆ್ಯಕ್ಚುಲಿ ಮೇನ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಲೇ ಬಂದ್ವಿ, ಆದರೆ ಅರ್ಧ ಸರ್ವಿಸ್ ರೋಡಲ್ಲೇ ಬಂದ್ವಿ. ಹೋಗೋವಾಗ ಓಪನ್ ಆಗಿದೆ ಬಿಡಿ, ಹೋಗೋವಾಗ ಎಂಜಾಯ್ ಮಾಡೋಣ. ಜೋರಿದೆ ಎಲೆಕ್ಷನ್ ಹವಾ. ಆ ಕಡೆ ಈ ಕಡೆ ನೋಡಿ ಪಾಸ್ ಆಗಿ.
ನಮಗೋಸ್ಕರ ಅಂತಲೇ ಜಾಗ ಖಾಲಿ ಇಟ್ಟಿದ್ದಾರೆ ಬನ್ನಿ. ಬ್ರೇಕ್ಫಾಸ್ಟ್ ಮಾಡ್ತೀರಾ ಇನ್ನು ಮುಂದೆ ಹೋಗ್ತೀರಾ? ಬ್ರೇಕ್ಫಾಸ್ಟ್ ಏನಾ? ಬ್ರೇಕ್ಫಾಸ್ಟ್ ಮಾಡ್ತೀಯಾ ಇನ್ನು ಮುಂದೆ ಹೋಗ್ತೀಯಾ? ಹಿಂಗ ಇದು ನಂದಿ ಹಿಲ್ಸ್ ರೋಡು, ಇದು ಚಿಕ್ಕಬಳ್ಳಾಪುರ ರೋಡು. ಓ, ಇಂಡಿಯಾನಲ್ಲೂ ವೇಪ್ ಕಲ್ಚರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಂ ಹೇಳ. ಬ್ರೇಕಿಂಗ್ ಭಾಳ ಸ್ಲೋ ಆಗೈತೆ. ಬ್ರೇಕಿಂಗ್ ನಮ್ಮದು ಅಷ್ಟೇ ಇರೋದು. ಹೌದಾ? ಬ್ರೇಕಿಂಗೇ ಪ್ರಾಬ್ಲಮ್ ಇದರಲ್ಲಿ. ಓವರ್ ಸ್ಲೋ ಹತ್ತೈತೆ ನಮ್ಮ ಬ್ರೇಕ್. ಮುಂಜಾನೆ ಅಲ್ಲಿ ಬರೋ ಮುಂದಾಗ I-20 ಗುರ್ತಿನ ನಾ ಮಾಡಿದ್ದೆ. ಸ್ವಲ್ಪ ಪ್ಲ್ಯಾನ್ ಮಾಡುವಾಗ ನೀವು ಬ್ರೇಕಿಂಗ್ ಇದ್ರಾಗ ಅದೇನಾ ಅದು ಅಲ್ಲಿ ಕೊಟ್ಟಾನ ಸ್ವಲ್ಪ ಕಡೆ ಡಿ ಎಲ್ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ದೂರ ಹೋಗಿ ಬರೋಣ ಅಂತ ರೆಡಿ ಆದ್ವಿ. ಇನ್ನೊಂದು ಚಿಕ್ಕಬಳ್ಳಾಪುರ ರೋಡಲ್ಲೇ ಇನ್ನೊಂದು 20-30 ಕಿಲೋಮೀಟರ್ಸ್ ಹೋಗಿ ವಾಪಸ್ ಯೂ ಟರ್ನ್ ಮಾಡ್ಕೊಳ್ಳೋಣ ಅಂತ. ಆದಿಯೋಗಿ ಹೋಗ್ತೀವಲ್ಲ ಅಲ್ಲಿ. ಯಾಕೋ ಆ ರೋಡಲ್ಲಿ ಓಡಿಸ್ದಂಗೆ ಆಗಲಿಲ್ಲ. ಮೂರು ಜನ ಹೋಗ್ತಾ ಇದ್ದಾರೆ, ಒಬ್ಬರು ಹೆಲ್ಮೆಟ್ ಹಾಕಿಲ್ಲ, ಏನೂ ಇಲ್ಲ. ಹೈವೇನಲ್ಲಿ ಏನಕ್ಕೆ ರಿಸ್ಕು? ಎಷ್ಟೊಂದು ಜನ ಹೆಲ್ಮೆಟ್ ಹಾಕಿ ಅಂದರೆ ಹೆಲ್ಮೆಟು ಪೊಲೀಸ್ ಹಿಡಿತಾರೆ ಅಂತ ಹಾಕ್ಕೊಳ್ತಾರೆ. ಅವ್ರು ಸೇಫ್ಟಿಗೆ ಬೇಕು ಅಂತ ಯಾರೂ ಹಾಕೊಳ್ಳೋದಿಲ್ಲ, ಭಾಳ ಕಡಿಮೆ ಜನ. ಆದಿಯೋಗಿವರೆಗೂ ಬಂದ್ವಿ. ಇಲ್ಲಿಂದ ವಾಪಸ್ ಹೊರಡ್ತಾ ಇದ್ದೀವಿ ಇವಾಗ ಮನೆಗೆ. ಮತ್ತೆ ಒಳಗೆ ಹೋಗ್ಬೋದು ಆದಿಯೋಗಿಗೆ. ಒಂದ್ಸಲಿ ಹೋಗಿದ್ದೀನಿ. ಇವಾಗ ಮತ್ತೆ ಹೋದರೆ ಅಲ್ಲಿ ಸುಮ್ಮನೆ ಮಿನಿಮಮ್ ಅಂದರೂ ಒಂದು 2 hours ಟೈಮ್ ಬೇಕು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅದಕ್ಕೆ ಅಂತಲೇ ಬಂದಾಗ ಅಲ್ಲಿ ನೋಡ್ಬೋದು. ಇನ್ನೂ ಎಷ್ಟೊಂದು ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಅಲ್ಲಿ. ರೀಸೆಂಟಾಗಿ ಒಂದು ತ್ರಿಶೂಲ ಸ್ಥಾಪನೆ ಮಾಡಿದ್ದಾರೆ, ಇನ್ನೂ ನಡೀತಾ ಇದೆ ಕನ್ಸ್ಟ್ರಕ್ಷನ್. ಪೂರ್ತಿ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿರುತ್ತೆ. ಲೊಕೇಶನ್ ಚೆನ್ನಾಗಿದೆ ಅದೊಂಥರ. ನಾವು ಹೋದಾಗ ರೋಡ್ ಹಾಕಿದ್ದಿಲ್ಲ ಅವ್ರು ಇನ್ನೂ ಅಲ್ಲಿಗೆ, ಬಟ್ ಇವಾಗ ರೋಡ್ ಕಂಪ್ಲೀಟ್ ಆಗಿದೆ. ವೀಕೆಂಡಲ್ಲಿ ಮಾತ್ರ ಹೆವಿ ಟ್ರಾಫಿಕ್ ಜಾಮ್ ಇರುತ್ತಲ್ಲಿ. ಸಾಯಂಕಾಲ ಲೈಟ್ ಶೋ ಇರುತ್ತೆ, ಸೊ ಅದಕ್ಕೆ ತುಂಬ ಜನ ಬರ್ತಾರೆ ವೀಕೆಂಡಲ್ಲಿ. ಲೈಟ್ ಶೋ ನೋಡಬೇಕು ಅಂತ ನಮಗೂ ಆಸೆ ಇದೆ, ಆದರೆ ಆ ಜಾಮ್ನ ನೆನೆಸ್ಕೊಂಡ್ರೆ ಹೋಗೋದೇ ಬೇಡ ಅನಿಸುತ್ತೆ.
ಇವಾಗ ಇದೊಂದೇ ಪ್ಲೇಸ್ ಅಂತ ಅಲ್ಲ, ನೀವು ಎಲ್ಲೋದ್ರೂ ಜನ ಇರ್ತಾರೆ ಇವಾಗ. ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನೋದೊಂದು ಸ್ಟಾರ್ಟ್ ಆಗಿದ್ಮೇಲೆ ಹಿಡನ್ ಪ್ಲೇಸ್ ಅಂತ ಎಲ್ಲ ಆಗ್ತಾ ಇದ್ದಾರೆ. ಓ ಶಿಟ್. ಡೇಂಜರಸ್ ಅಪ್ಪ ಅದೆಲ್ಲ. ಅದೇ ಹಿಡನ್ ಪ್ಲೇಸ್ ಅಂತ ಎಲ್ಲರೂ ಒಂದೊಂದು ರೀಲ್ ಮಾಡಾಕಿದ್ರೆ ನೆಕ್ಸ್ಟು ಯಾವ ಪ್ಲೇಸು ಹಿಡನ್ ಇರಲ್ಲ. ಎಲ್ಲರೂ ಎಲ್ಲ ಪ್ಲೇಸ್ನೂ ಎಕ್ಸ್ಪ್ಲೋರ್ ಮಾಡಿಬಿಡ್ತಾರೆ ಇವಾಗ. ಎಷ್ಟೇ ದೂರ ಇರಲಿ ಹೋಗ್ತಾರೆ ಜನ ಇವಾಗ, ಹಂಗಾಗಿದೆ ಇವಾಗ. ಅಲ್ಲೋಗಿ ಒಂದು ಫೋಟೋ ತೆಗೆಸ್ಕೋಬೇಕು, ಇನ್ಸ್ಟಾಗ್ರಾಮಿಗೆ ಹಾಕಬೇಕು ನಾವು ಇಲ್ಲಿಗೆ ಬಂದಿದ್ವಿ ಅಂತ. ಇವಾಗ ನೀವು IPL ನೋಡಿ, ಅವಾಗ ಈ 29 ಜಿಯೋ ಬರೋಕ್ಕಿಂತ ಮುಂಚೆ ಎಷ್ಟು ಜನ ಇದ್ರು IPL ಫ್ಯಾನ್ಸು, ಇವಾಗ ಎಷ್ಟು ಜನ ಇದ್ದಾರೆ? IPL ಮ್ಯಾಚ್ ನೋಡೋಕ್ಕೆ ಎಷ್ಟೊಂದು ಜನ ಬರೀ ಆ ಸ್ಟೇಡಿಯಮ್ಗೆ ಹೋಗಿ ಫೋಟೋ ತಗೊಂಡು ಒಂದು ಪೋಸ್ಟ್ ಮಾಡಬೇಕು, ಆ ಕಾರಣಕ್ಕೂ ಹೋಗೋರು ತುಂಬ ಜನ ಇವಾಗ IPLಗೆ. ಗೊತ್ತಿಲ್ಲ ಅಂದ್ರೂ ಇವಾಗ ಹೆಸರಿರುತ್ತಲ್ಲ, ಕೊಹ್ಲಿ, ಧೋನಿ, ಆ ಥರ ಹೋಗಿ ಕಿಂಗ್ ಕೊಹ್ಲಿ ಅನ್ನೋದು, ತಲಾ ಧೋನಿ ಅನ್ನೋದು ಪೋಸ್ಟ್ ಹಾಕೋದು. ನೆಕ್ಸ್ಟ್ ಟೈಮ್ ಎಲ್ಲ ಕ್ರಿಕೆಟ್ ಫ್ಯಾನ್ ಅಂತ ಅವ್ರಿಗೆ ಫುಲ್ ಬಿಲ್ಡಪ್. ಎಷ್ಟೊಂದು ಜನ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ನೋಡಿ ನಾನು ಪೋಸ್ಟ್ಗಳು ಹಾಕೋದು. ಎಷ್ಟೊಂದು ಜನಕ್ಕೆ ನಾವೇ ಕ್ರಿಕೆಟ್ ಆಡೋಣ ಬಾರಪ್ಪ ಅಂತ ಕರಿತಾ ಇದ್ವಿ, ಆಡೋವಾಗ ಬರ್ತಾನೆ ಇದ್ದಿಲ್ಲ. ಇವಾಗ ಅವರೇ ದೊಡ್ಡ ಫ್ಯಾನು, ಮೊಬೈಲ್ ಫ್ಯಾನ್ಸ್ ಅವರೆಲ್ಲ. ಒಬ್ಬರೇ ಓಡಿಸ್ತಾ ಇರೋದು ಈ ರೋಡಲ್ಲಿ, ಸಖತ್ತಾಗಿದೆ. ಯಾರ್ಯಾರು ಇಲ್ಲ ರೋಡಲ್ಲಿ ಸದ್ಯಕ್ಕೆ. ನಮ್ಮದೇ 3 ಗಾಡಿ ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ನೋಡಿದ್ರೆ. ಅವ್ರು ಯಾರೋ ಮಗನ ಗಾಡಿ ಕಲಿಸ್ತಾವ್ರೆ. ಈ ಥರ ಖಾಲಿ ಇದ್ರೆ ಕಲಿಸ್ಬೋದು ಬಿಡಿ ಆರಾಮಾಗಿ, ಏನೂ ತೊಂದರೆ ಇಲ್ಲ, ಯಾರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಪ್ರಾಬ್ಲಮ್ ಏನಂದರೆ ಇದು ಫ್ಲೈಓವರು, ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಧೂಳು ಎಪ್ಸೋದು ಅಂದರೆ ಇದೆ ಅನಿಸುತ್ತೆ. ಇಲ್ಲೇನೋ ಕ್ಲೋಸ್ ಮಾಡಿಬಿಟ್ಟವ್ರೆ. ಓಕೆ ಸ್ನೇಹಿತರೆ, ಮನೆ ಇನ್ನೇನು ಒಂದು 5-6 ಕಿಲೋಮೀಟ್ರ್ ಇದೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವ್ಯೂ ಚೆನ್ನಾಗಿಲ್ಲ ಅಂದ್ರೂ ಹೇಳಿ, ಅಡ್ಜಸ್ಟ್ ಮಾಡ್ತೀನಿ. ಅಥವಾ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ, ನಾನು ಒಂದ್ಸಲ ಹೋಗಿ ಚೆಕ್ ಮಾಡ್ಬೇಕು ಯಾವ ಥರ ಕೇಳಿಸ್ತಾ ಇದೆ ಅಂತ. ನಿಮಗೂ ವಾಯ್ಸ್ ಸರಿ ಅನ್ನಿಸ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆದಷ್ಟು ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬಾಯ್ ಬಾಯ್.